word prophet means ಪ್ರವಾದಿ ಅಂದ್ರೆ the one who sees. ನೋಡುವವನು. Amen. Hallelujah. Hallelujah. Amen. Prophet means ಆ ಒಂದು ಪ್ರವಾದಿ ಪದದ ಅರ್ಥ see. ಅದು ದರ್ಶಿ. The one who sees. ಒಂದನ್ನ ನೋಡುವವನು. What he sees. ಆತನು ಏನನ್ನ ನೋಡ್ತಾನೆ? Things that the world doesn't see. ಈ ಲೋಕವು ನೋಡದೇ ಇರುವಂತ ಕಾರ್ಯಗಳನ್ನ ಪ್ರವಾದಿ ನೋಡ್ತಾನೆ. Amen. Secondly, ಎರಡನೇದಾಗಿ what does a prophet see? ಪ್ರವಾದಿ ಏನನ್ನ ನೋಡ್ತಾನೆ? He sees what God sees. ದೇವರು ಏನನ್ನ ನೋಡ್ತಾನೋ ಅದನ್ನ ಪ್ರವಾದಿ ನೋಡ್ತಾನೆ. Today, this morning, ಈ ದಿನ ಮುಂಚಾನೆ amen, my prayer is ನನ್ನ ಪ್ರಾರ್ಥನೆ ಏನಂದ್ರೆ, like how Elisha prayed for his servant. ಎಲೀಷನು ಹೇಗೆ ತನ್ನ ಸೇವಕನಿಗಾಗಿ ಪ್ರಾರ್ಥಿಸಿದನೋ ಹಾಗೆ, Lord, open the eyes of your people. ಕರ್ತನೇ ನಿನ್ನ ಜನರ ಕಣ್ಗಳನ್ನು ತೆರೆಯಪ್ಪ. In the mighty name of Jesus, ಬಲವಾದ ಯೇಸುವಿನ ನಾಮದಲ್ಲಿ I pray. ನಾನ್ ಪ್ರಾರ್ಥಿಸ್ತೇನೆ. Holy Spirit, ಪರಿಶುದ್ಧಾತ್ಮನೇ, as you are pouring out your heart to your people, ನಿನ್ನ ಹೃದಯವನ್ನು ನಿಮ್ಮ ಜನರಿಗೆ ಸುರಿಸ್ತಿರುವಂತೆ, Holy Spirit, ಪರಿಶುದ್ಧಾತ್ಮನೇ, open their eyes. ಅಪ್ಪ ಇವರ ಕಣ್ಗಳನ್ನ ತೆರೆಯಪ್ಪ. ಎಲ್ಲರೂ ಕೇಳಿಂಗ, open my inner eyes, Lord. ಎಲ್ಲರೂ ಕೇಳಿ ನನ್ನ ಮನ ಕಣ್ಗಳನ್ನ ತೆರೆ. Amen. To amen, see what you have kept for me. ನೀವು ನನಗಾಗಿ ಏನನ್ನ ಇಟ್ಟಿದ್ದೀರೋ ಅದನ್ನ ನೋಡುವುದಕ್ಕೆ. Amen. In Jesus' mighty name. ಯೇಸುವಿನ ಬಲವಾದ Father, ನಾಮದಲ್ಲಿ, in Jesus' name. ತಂದೆಯೇ ಯೇಸುವಿನ As a ನಾಮದಲ್ಲಿ, prophet of God, ದೇವ ಪ್ರವಾದಿಯಾಗಿ I say, Ephphatha. ಅಪ್ಪ ನಾನು ಹೇಳ್ತೇನೆ, ಎಫ್ಫಥ Amen. ತೆರಕಪಡುವುದಾಗ, ತೆರೆಯಲ್ಪಡಲಿ ಅಪ್ಪ, ತೆರಕಪಡುವುದಾಗ. ತೆರೆಯಲ್ಪಡಲಿ ಅಪ್ಪ. Rabba sheke turaba. Open your mouth and speak in tongues. ಎಲ್ಲರೂ ಬಾಯಿ ತೆರೆದು ಅನ್ಯ ಭಾಷೆಗಳಲ್ಲಿ ಮಾತನಾಡಿ. Open your mouth and speak in tongues. ಎಲ್ಲರೂ ಬಾಯಿ ತೆರೆದು ಅನ್ಯ ಭಾಷೆಗಳಲ್ಲಿ Amen. ಮಾತನಾಡಿ. சொல்லுங்க. ಹೇಳಿರಿ, Let it be open. ಅದು ತೆರೆಯಲ್ಪಡಲಿ, Let it be open. ಅದು ತೆರೆಯಲ್ಪಡಲಿ. In the mighty name of Jesus. ಬಲವಾದ ಯೇಸುವಿನ ನಾಮದಲ್ಲಿ. Amen. God says, ದೇವರು ಹೇಳ್ತಾನೆ, you are looking at heaven and asking, why didn't the answer still come? ನೀವು ಪರಲೋಕವನ್ನು ನೋಡಿ ಕೇಳ್ತಾ ಇದ್ದೀರಾ, ಯಾಕೆ ಇನ್ನೂ ಉತ್ತರ ಬರಲಿಲ್ಲ? But the Lord says, ಆದ್ರೆ ಕರ್ತನೆ ಹೇಳ್ತಾನೆ, I have already given you. ನಾನೀಗಾಗಲೇ ಕೊಟ್ಟಿದ್ದೇನೆ. Amen. This is not the time to pray. This is the time to possess. ಇದು ಪ್ರಾರ್ಥಿಸುವ ಸಮಯವಲ್ಲ, ಇದು ಸ್ವಾಧೀನ ಪಡಿಸಿಕೊಳ್ಳುವಂತ ಸಮಯ. This is time to possess. ಇದು ಸ್ವಾಧೀನ ಪಡಿಸಿಕೊಳ್ಳುವಂತ Father, in ಸಮಯ. the name of Jesus, ತಂದೆಯೇ ಯೇಸುವಿನ ನಾಮದಲ್ಲಿ I break every chains. ಅಪ್ಪನ ಎಲ್ಲ ಸರಪಳಿಗಳನ್ನು ಮುರಿದಾಕ್ತೇನೆ. Chains in the minds of people. ಅಪ್ಪ ಜನರ ಮನಸ್ಸಿನಲ್ಲಿರುವಂತ ಸರಪಳಿಗಳು, Chains in their spirit. ಅವರ ಆತ್ಮದಲ್ಲಿರುವಂತ ಸರಪಳಿಗಳು. I pray. ನಾ ಪ್ರಾರ್ಥಿಸ್ತೇನೆ, Let your glory. ನಿನ್ನ ಮಹಿಮೆ, Let your glory. ನಿನ್ನ ಮಹಿಮೆ. Make them see what you see. ಅಪ್ಪ ನೀನ್ ಏನನ್ನ ನೋಡ್ತಾ ಇದೆಯೋ ಅದನ್ನ ಇವರು ನೋಡುವಂತೆ ಮಾಡಲಿ. Let them experience what you experience. ನೀನ್ ಏನನ್ನ ಅನುಭವಿಸ್ತೀಯೋ ಅದನ್ನೇ ಇವರು ಅನುಭವಿಸುವಂತದಾಗಲಿ. In the mighty name of Jesus. ಬಲವಾದ ಯೇಸುವಿನ ನಾಮದಲ್ಲಿ, Mighty name of Jesus. ಬಲವಾದ ಯೇಸುವಿನ ನಾಮದಲ್ಲಿ, Mighty name of Jesus. ಬಲವಾದ ಯೇಸುವಿನ ನಾಮದಲ್ಲಿ. Amen. Hallelujah. 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 How many of you say amen? ಯೇಸುವಿನ ಆಮೆನ್ ಅಂತೀರಾ? ಆಂಡವರು சொல்லுகிறார். ದೇವರು ಹೇಳ್ತಾನೆ, This is not the time to pray. This is the time to rise up. ಈಗ ಪ್ರಾರ್ಥಿಸುವಂತ ಸಮಯವಲ್ಲ, ಇದು ಎದ್ದೇಳುವಂತ ಸಮಯ. Amen. ஆண்டவர் நீங்க கேட்டதெல்லாமே ஆண்டவர் உங்களுக்கு தந்திருக்கிறார். ದೇವರು ನೀವು ಕೇಳಿದ್ದನ್ನೆಲ್ಲ ದೇವರಿಗಾಗಲೇ ನಿಮಗೆ ಕೊಟ್ಟಿದ್ದಾನೆ. எதிர்பார்த்த வாழ்க்கையை ஆண்டவர் உங்களுக்குள்ள கொடுத்திருக்கிறார். ನೀವು ಎದುರು ನೋಡಿದ ಜೀವಿತವನ್ನ ದೇವರಿಗಾಗಲೇ ಕೊಟ್ಟಿದ್ದಾನೆ. எவ்வளவு பேர் ஆமென் சொல்லுங்க? ಯೇಸುವಿನ ಆಮೆನ್ ಅಂತೀರಾ? சும்மா உங்களை வந்து உற்சாகப்படுத்த வரல. ನಾನು ಸುಮ್ಮನೆ ನಿಮ್ಮನ್ನು ಉತ್ಸಾಹಪಡಿಸುವುದಕ್ಕೆ ಬರಲಿಲ್ಲ. உற்சாகப்படுத்துகிறதுனால ஒன்றுமே மாறாது. ಉತ್ಸಾಹ ಪಡಿಸುವುದರಿಂದ ಏನು ಬದಲಾಗಲ್ಲ. ஆனால் நீங்கள் ಸತ್ಯத்தை அறியும்போது, ಆದ್ರೆ ನೀವು ಸತ್ಯವನ್ನು ತಿಳಿದುಕೊಳ್ಳುವಾಗ சத்தியம் உங்களை விடுதலையாக்கும். ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. எவ்வளவு பேர் என்னோடு சேர்ந்து ஆமென் சொல்றீங்க? ಯೇಸುವಿನ ನನ್ನ ಜೊತೆ ಸೇರಿ ಆಮೆನ್ ಅಂತೀರಾ? Hallelujah. Hallelujah. நீங்க காற்றையும் பார்க்க மாட்டீங்க. ನೀವು ಗಾಳಿಯನ್ನು ನೋಡುವುದಿಲ್ಲ, நீங்க மழையும் பார்க்க மாட்டீங்க. ನೀವು ಮಳೆಯನ್ನು ನೋಡುವುದಿಲ್ಲ. ஆனால் உங்களுடைய பள்ளங்கள் நிரப்பப்படும் என்று ஆண்டவர் வார்த்தை சொல்லுகிறது. ಆದ್ರೆ ನಿಮ್ಮ ಹಳ್ಳಗಳು ತುಂಬಲ್ಪಡುವವು ಅಂತ ದೇವರ ವಾಕ್ಯ ಹೇಳ್ತಿದೆ. Amen. Today the Holy Spirit says, ಈ ದಿನ ಪರಿಶುದ್ಧಾತ್ಮನ ಹೇಳ್ತಾನೆ, your eyes are always upon the wind. ನಿಮ್ಮ ಕಣ್ಗಳು ಯಾವಾಗಲೂ ಗಾಳಿ ಮೇಲೆ ಇರ್ತದೆ. Amen. உங்க மனசு, உங்களுடைய கண்கள் எப்பொழுதும் கூட amen மழையின் மேலே இருக்கிறது. ನಿಮ್ಮ ಮನಸ್ಸು, ನಿಮ್ಮ ಕಣ್ಣು ಯಾವಾಗಲೂ ಮಳೆ ಮೇಲೆ ಇದೆ. Amen. ஆனால் ஆவியானவர் சொல்றாரு, ಆದ್ರೆ ದೇವರಾತ್ಮನ ಹೇಳ್ತಾನೆ, மழையை பார்க்காத, காத்த பார்க்காத, உன் பள்ளத்தை
பாரு நிரம்பிட்டு இருக்குது. ನೀನು ಗಾಳಿಯನ್ನು ನೋಡಬೇಡ, ಮಳೆಯನ್ನು ನೋಡಬೇಡ, ಆದ್ರೆ ನಿನ್ನ ಹಳ್ಳವನ್ನು ನೋಡು, ಅದು ತುಂಬಲ್ಪಡ್ತಾ ಇದೆ. வசனம் சொல்லுகிறது நீ காற்றையும் பார்க்க மாட்டாய் மழையும் பார்க்க மாட்டாய். ದೇವರ ವಾಕ್ಯ ಹೇಳ್ತಿದೆ ನೀವು ಗಾಳಿಯನ್ನು ನೋಡುವುದಿಲ್ಲ, ಮಳೆಯನ್ನು ನೋಡುವುದಿಲ್ಲ. The Holy Spirit is telling you this morning. ಪರಿಶುದ್ಧಾತ್ಮ ನೀವು ಮುಂಚಾನೆ ನಿಮಗೆ ಹೇಳ್ತಾ ಇದ್ದಾನೆ, eyes never be fixed on the rain or wind. ನಿನ್ನ ಕಣ್ಗಳು ಗಾಳಿಯನ್ನು ಮಳೆಯನ್ನು ನೋಡುವುದು ಬೇಡ, எங்கேயோ பார்த்துட்டு இருக்காதே, ಬೇರೆ ಎಲ್ಲ ನೋಡ್ತಾ ಇರಬೇಡ. வெளியேந்து ஏதோ வரப்போகுது என்பதாக நீ காத்துட்டு இருக்காத. ಹೊರಗಡೆಯಿಂದ ಏನೋ ಬರ್ತದೆ ಅಂತ ನೀನು ನೋಡಬೇಡ. The Holy Spirit has a word for you. ಆದ್ರೆ ಈ ದಿನ ಪರಿಶುದ್ಧಾತ್ಮನಿಗೆ ನಿಮಗೆ ಒಂದು ವಾಕ್ಯವಿದೆ. The Holy Spirit is telling you. ಪರಿಶುದ್ಧಾತ್ಮ ನಿಮಗೆ ಹೇಳ್ತಾ ಇದ್ದಾನೆ, காத்தையும் பார்க்க மாட்டாய் மழையும் பார்க்க மாட்டாய். ನೀನ್ ಗಾಳಿಯನ್ನು ನೋಡುವುದಿಲ್ಲ, ಮಳೆಯನ್ನು ನೋಡುವುದಿಲ್ಲ, நான் உன்னுடைய பள்ளங்களை நான் நிரப்ப போகிறேன். ಆದ್ರೆ ನಿನ್ನ ಹಳ್ಳಗಳನ್ನು ನಾನು ತುಂಬಿಸಲಿಕ್ಕಿದ್ದೇನೆ. ஆமென் சொல்றீங்க. ಎಸ್ ಆಮೆನ್ ಅಂತೀರ. பள்ளங்கள் நிரம்பப்பட போகிறது. ನಿಮ್ಮ ಹಳ್ಳಗಳು ತುಂಬಿಸಲ್ಪಡಲಿಕ್ಕಿದೆ. ಈ ನಾட்களுடைய வறட்சிகள் மாற போகிறது. ಇಷ್ಟು ದಿನಗಳ ಬರಗಾಲ ಬದಲಾಗಲಿಕ್ಕಿದೆ. உன்னுடைய ஆவிக்குரிய வாழ்க்கை மேலே கீழே ஆயிட்டு இருந்த வாழ்க்கை இனிமேலே உயர 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 மேலே போக போகிறது. ನಿಮ್ಮ ಆತ್ಮಿಕ ಜೀವನ ಮೇಲೆ ಕೆಳಗಡೆ ಆಗ್ತಿದ್ದಂತೆ ಜೀವನ ಇನ್ನು ಮುಂದೆ ಉನ್ನತದಿಂದ ಉನ್ನತಕ್ಕೆ ಹೋಗ್ಲಿಕ್ಕಿದೆ. மேலே ஆசீர்வாதத்தை மற்றும் நீங்க தேடுகிறவர்கள் அல்ல, மற்றவர்களுக்கு ஆசீர்வாதமாய் கர்த்தர் உங்களை மாற்ற போகிறார். ನೀವು ಇನ್ನು ಮುಂದೆ ಆಶೀರ್ವಾದವನ್ನು ಹುಡುಕುವವರಾಗಿರುವುದಿಲ್ಲ, ನೀವೇ ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಇರುವಂತೆ ಕರ್ತರು ಮಾರ್ಪಡಿಸಲಿಕ್ಕಿದ್ದಾನೆ. கர்த்தர் உங்களை வாளாக்காமல் தலையாய் மாற்ற விரும்புகிறார். ಸಾವಿರ ಜನರಿಗೆ ನಿಮ್ಮನ್ನ ಬಾಲವನ್ನಾಗಿ ಅಲ್ಲ ತಲೆಯನ್ನಾಗಿ ದೇವರು ಮಾಡ್ಲಿಕ್ಕಿದ್ದಾನೆ. தெரிந்த அந்நிய பாஷைகளை பேசி தேவனுக்கு நன்றி செலுத்துங்க. ಬಾಯಿಗಳನ್ನ ತೆರೆದು ಅನ್ಯ ಭಾಷೆಗಳಲ್ಲಿ ಮಾತನಾಡಿ ಅರಿಕೆ ಮಾಡಿ ದೇವರಿಗೆ ವಂದನೆ ಸಲ್ಲಿಸಿ.